Okay. Monitor. Okay. Keyboard. Keyboard. Okay. Speakers. Speakers actually needilla. Okay. Clearly. Next. CPU. CPU. Mouse. Sir, RAM. RAM. ROM. Storage. Storage, sir. ಸ್ಟೋರೇಜ್ ಅಂತಂದ್ರೆ ಅದಕ್ಕೆ ಯಾವ್ದಾದ್ರು ನೇಮ್ ಇದೆ. ನೇಮ್ Sir, ಅದಕ್ಕೆ motherboard. ಸ್ಟೋರೇಜ್. ಮದರ್ ಬೋರ್ಡ್. ಓಕೆ. ಆಮೇಲೆ ಹಾರ್ಡ್ ಡಿಸ್ಕ್. ಸ್ಟೋರೇಜ್. ವೆರಿ ಗುಡ್. ಹಾರ್ಡ್ ಡಿಸ್ಕ್. ಓಕೆ. ನೀವು ಇಷ್ಟು ಹೇಳಿದ್ದು ಫಿಸಿಕಲ್ ಕಾಂಪೊನೆಂಟ್ಸ್ ಅಲ್ವಾ? ಈ ಫಿಸಿಕಲ್ ಕಾಂಪೊನೆಂಟ್ಸ್ ಇತ್ತು ಅಂದ್ರೆ ಏನಾಗುತ್ತೆ, ಜಸ್ಟ್ ಅದು ಎಲೆಕ್ಟ್ರಾನಿಕ್ಸ್ ನ ಕನೆಕ್ಟ್ ಮಾಡಿ ಒಂದು ಸ್ಪೇರ್ ಪಾರ್ಟ್ಸ್ ಒಂದು ಕಡೆ ಹಾಕಿ ಕನೆಕ್ಟ್ ಮಾಡಿ ಕಂಪ್ಯೂಟರ್ನ ಆನ್ ಮಾಡಿದ್ರೆ ಆನ್ ಆಗೋದಿಲ್ಲ. ಇವೆಲ್ಲ ಹಾರ್ಡ್ವೇರ್. ಇದು ನೀವು ಇಷ್ಟೊತ್ತು ಏನ್ ಹೇಳಿದೀವಿ ಅದೆಲ್ಲ ಹಾರ್ಡ್ವೇರ್. ಕಂಪ್ಯೂಟರ್ ಆನ್ ಆಗ್ಬೇಕಾದ್ರೆ ಇನ್ನೂ ಒಂದು ಬೇಕು, ಮುಖ್ಯವಾಗಿ ಬೇಕು. ಏನದು? ಸಿಸ್ಟಮ್. ಸಿಸ್ಟಮ್ ಆಲ್ರೆಡಿ ಸಿಸ್ಟಮ್ ರೆಡಿ ಮಾಡಿದೀವಿ. ಫಿಸಿಕಲ್ ಹಾರ್ಡ್ವೇರ್ ಅಂದ್ರೆ ಸಿಸ್ಟಮ್ ಕೂಡ ಹಾರ್ಡ್ವೇರ್ ಆಗಿದೆ. MS ವರ್ಡ್. MS ವರ್ಡ್. ಅದಕ್ಕೆ ಯಾರಂತ ಒಂದು ವರ್ಡ್ ಇದೆ, MS ವರ್ಡ್ ಅನ್ನೋದಕ್ಕೂ. ಓಕೆ, MS ವರ್ಡ್ ಅದು ಥರ್ಡ್ ಪಾರ್ಟಿ ಇರುವಂತದ್ದು. ಅದು ಬಿಟ್ಟರೆ ಅದಕ್ಕೆ ಇನ್ನೊಂದು ಒಂದು ಸಪ್ರೇಟ್ ನಿಮಗೆ ಹೆಸರೇ ಇದೆ. ತಾರಿಕಾ ಇದೆಯಾ? ಯಾಕೆ ಮರ್ತೋಗಿದ್ಯಲ್ಲ? ಹೊಸದಾಗ ಕೇಳ್ತಿದ್ಯಲ್ವಾ? ಸಾಫ್ಟ್ವೇರ್ ನೋಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ಹಾರ್ಡ್ವೇರು ಜೊತೆಗೆ ಸಾಫ್ಟ್ವೇರ್ ಬೇಕು ಅಲ್ವಾ? ವಿತೌಟ್ ಸಾಫ್ಟ್ವೇರ್ ನಾವು ಕಂಪ್ಯೂಟರ್ಸ್ ನ ರನ್ ಮಾಡಕ್ ಆಗೋದಿಲ್ಲ ಅಲ್ವಾ? ಸಾಫ್ಟ್ವೇರ್ ಈಗ ನೀವು ಏನಾದ್ರು ವರ್ಕ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಾ? ಕಂಪ್ಯೂಟರ್ ಇದ್ರೆ ಸಾಕ? ಈ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನ್ ಬೇಕು? ಕ್ಯಾಲ್ಕುಲೇಟರ್ ಬೇಕು ತಾನೆ? ಕ್ಯಾಲ್ಕುಲೇಟರ್ ಅಷ್ಟೇ. ಈ ಕ್ಯಾಲ್ಕುಲೇಟರ್ ಕೂಡ ನಿಮ್ಗೆ ಅಲ್ಲೂ ಕೂಡ ನಿಮ್ಗೆ ಸಾಫ್ಟ್ವೇರ್ ಹಾಕಿರ್ತಾರೆ ವರ್ಕ್ ಆಗ್ಬೇಕು ಅಂದ್ರೆ. ನಿಮ್ಮ ಮೊಬೈಲು ಅಷ್ಟೇ. ಮೊಬೈಲ್ ಬಿಟ್ರೆ ಸಾಕ? ಸಾಫ್ಟ್ವೇರ್ ಹಾಕಿದ್ರೆ ಮಾತ್ರನೇ. ಫಿಸಿಕಲ್ ಇದ್ರೆ ಸಾಲದು. ಅದಕ್ಕೆ ಸಪೋರ್ಟಿಂಗ್ ಆಗಿರುವಂತದ್ದು ಏನ್ ಬೇಕಾಗುತ್ತೆ? ಸಾಫ್ಟ್ವೇರ್ಸ್ ಬೇಕಾಗುತ್ತೆ. ಓಕೆನಾ? ಇದು ನಮಗೆ ಬೇಕಾಗಿರುವಂತದ್ದು ಸಾಫ್ಟ್ವೇರ್ ಬೇಕು. ಈ ಸಾಫ್ಟ್ವೇರ್ ಅಲ್ಲಿ ನಮಗೆ ನಮಗೆ ಡಿವೈಡ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಹೇಳಿದೀವಲ್ವಾ? ಆಪರೇಟಿಂಗ್ ಸಿಸ್ಟಮ್ ಕೇಳಿದೀವಿ. ಅದರ ಜೊತೆಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕೇಳಿ. ಆಪರೇಟಿಂಗ್ ಸಿಸ್ಟಮ್ ಒಂದು, ಜೊತೆಗೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಏನಕ್ಕೆ ಯೂಸ್ ಆಗುತ್ತೆ? ಕಂಪ್ಯೂಟರ್ಸ್ ಅನ್ನ ನೀವು ಆಗ್ಲೇ ಹೇಳಿದ್ವಿ, ಕೀಬೋರ್ಡ್ ಹೇಳಿದಿರಾ, ಮೌಸ್ ಹೇಳಿದಿರಾ, ರ್ಯಾಮ್ ಹೇಳಿದ್ವಿ, ಹಾರ್ಡ್ ಡಿಸ್ಕ್ ಹೇಳಿದ್ವಿ, CPU, ಮಾನಿಟರು, ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದಾದ್ಮೇಲೆ ಅದರ ಒಳಗಡೆ ನಾವು ಕಂಪ್ಯೂಟರ್ನ ರನ್ ಆಗ್ಬೇಕಾದ್ರೆ OS ಬೇಕು. ಅದನ್ನ ಆಪರೇಟಿಂಗ್ ಸಿಸ್ಟಮ್. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ವಿತೌಟ್ OS ಯಾವುದೇ ಕಂಪ್ಯೂಟರ್ಸ್ ಕೂಡ ರನ್ ಆಗೋದಿಲ್ಲ. ಮುಖ್ಯವಾಗಿ ಬೇಕಾಗಿರುವಂತದ್ದು OS. ವಿತೌಟ್ OS ಯಾವುದು ಕೂಡ ಕಂಪ್ಯೂಟರ್ಸ್ ವರ್ಕ್ ಆಗೋದಿಲ್ಲ. ಆ OS ಇದ್ರೇನೆ ಮಾತ್ರ ವರ್ಕ್ ಆಗುವಂಥದ್ದು. OS ಅಲ್ಲಿ ಡಿಫ್ರೆಂಟ್ ಟೈಪ್ಸ್ OS ಇದೆ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಅಥವಾ ಕೇಳಿದ್ರೆ ಇರ್ಬೋದು. ಓಕೆ, ವಿಂಡೋಸ್ ಕೇಳಿರ್ತೀರಾ? ವಿಂಡೋಸ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ವರ್ಷನ್ಸ್ ಇದೆ. ಮತ್ತೆ ಲಿನೆಕ್ಸ್ ಅಂತ ಇದೆ, ಮತ್ತೆ ಮ್ಯಾಕ್ ಅಂತ ಇದೆ. ಈ ಮೂರು ಅದನ್ನ ಬಿಟ್ಟು ಫೋನ್ ಅಲ್ಲಿ ಯೂಸ್ ಮಾಡುವಂಥದ್ದು ಬೇರೆ.
ಆಂಡ್ರಾಯ್ಡ್ ವರ್ಷನ್ಸ್ ಯೂಸ್ ಮಾಡ್ತಾರೆ, ಕಿಟ್ ಕ್ಯಾಟ್ ಅಂತ ಬರುತ್ತೆ, ಇನ್ನು ಬೇರೆ ಬೇರೆ ಟೈಪ್ಸ್ ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತಾರೆ. ಬಟ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡೋ ಅಂಥದ್ದು ಯಾವುದು ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ಸ್ ಅಲ್ಲಿ ವಿಂಡೋಸ್ ನ ಯೂಸ್ ಮಾಡ್ತಾರೆ. ವಿಂಡೋಸ್ ಅಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ, ಅದನ್ನ ನೆಕ್ಸ್ಟ್ ತಿಳ್ಕೊಳ್ಳೋಣ. ಅದಾದ್ಮೇಲೆ ಲಿನಕ್ಸ್ ಅಂತ ಇದೆ, ಮತ್ತೆ ಮ್ಯಾಕ್ OS ಅಂತ ಇದೆ. ಇಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ವಿಂಡೋಸ್ ಸಿಸ್ಟಮ್ಸ್ ಬೇರೆ ಇರುತ್ತೆ, ಮ್ಯಾಕ್ ಸಿಸ್ಟಮ್ಸ್ ಬೇರೆ ಇರುತ್ತೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರುತ್ತೆ. ವಿಂಡೋಸ್ ಅಲ್ಲಿ ಸಾಫ್ಟ್ವೇರ್ಗಳು ಅಷ್ಟೇ, ವಿಂಡೋಸ್ ಅಲ್ಲಿ ಸಪೋರ್ಟಿಂಗ್ ಆಗಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಬೇರೆ MS ಆಫೀಸ್ ಇರ್ಬೋದು, ಅಥವಾ ಕ್ರೋಮ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸಾಫ್ಟ್ವೇರ್ಸ್ ಇಲ್ಲಿ ಟ್ಯಾಲಿ ಇರ್ಬೋದು, ಇವೆಲ್ಲ ಸಾಫ್ಟ್ವೇರ್ ಎಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಆಪ್ಸ್ ಅಂತ ಕರೀತಾರೆ. ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೇಕಾದ್ರೆ ಆಪ್ ನ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಆಪ್ ಅಂತ ಕರೀತೀವಿ, ಮೊಬೈಲ್ ಅಲ್ಲಿ ಆಪ್ ಅಂತ ಕರೀತೀವಿ. ಇಲ್ಲಿ ಮೊಬೈಲ್ ಅಲ್ಲಿ ಆಪ್ ಅಂತಾನೆ ಟೈಪ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ ಏನಂತ ಕರಿತೀವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಅದನ್ನ ಆಪ್ ಅಂತ ಕರೆಯಲ್ಲ. ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡುವಂತ ಸಾಫ್ಟ್ವೇರ್ಗಳನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದರಲ್ಲಿ ಫೋಟೋಶಾಪ್ ಇರ್ಬೋದು, ಅಡೋಬ್ ರೀಡರ್ ಅಂತ ಇರುತ್ತೆ, ಮತ್ತೆ ಮೈಕ್ರೋಸಾಫ್ಟ್ MS ಆಫೀಸ್ ಆಗಿರ್ಬೋದು, ಟ್ಯಾಲಿ ಆಗಿರ್ಬೋದು, ಇವೆಲ್ಲ ಯೂಸರ್ಸ್ ಮಾಡೋದು ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಓಕೆ, ಇಲ್ಲಿ ವಿಂಡೋಸ್ ಅಲ್ಲಿ ವರ್ಕ್ ಆಗುವಂತ ಸಿಸ್ಟಮ್ಸ್ ಮ್ಯಾಕ್ ಅಲ್ಲಿ ವರ್ಕ್ ಆಗಲ್ಲ, ಡಿಫ್ರೆಂಟ್ ಇರುತ್ತೆ. ನೆನ್ಪಿಟ್ಕೊಳ್ಳಿ ಅಲ್ವಾ? ಈಗ ನೀವು ಬೇಕಾದ್ರೆ ವಿಂಡೋಸ್ ಯೂಸ್ ಮಾಡ್ತಿದ್ದೆ, ನಾವು ಮೊಬೈಲ್ಗಳಲ್ಲೂ ಅಷ್ಟೇ, ಮೊಬೈಲ್ ಅಲ್ಲಿ ನಾರ್ಮಲ್ ಹ್ಯಾಂಡ್ರೆಡ್ ಇರುತ್ತೆ, ಅದೇ ಆಪಲ್ ಅಲ್ಲಿ ನಾವು ಕಳ್ಸಿರುವಂತದ್ದು ಎಲ್ಲ ವರ್ಕ್ ಆಗುತ್ತಾ? ಇಲ್ಲ ಸರ್. ಅದಕ್ಕೆ ಆದಂತ ಸಪೋರ್ಟಿಂಗ್ ಬೇಕಾಗಿರುವಂತ ಏನ್ ಬೇಕು, ಆಪ್ಸ್ ನ ಡೌನ್ಲೋಡ್ ಮಾಡ್ಬೇಕು. ಅರ್ಥ ಆಯ್ತು? ಈಗ ಸಾಫ್ಟ್ವೇರ್ ಬೇಕಾಗುತ್ತೆ, ಅದಕ್ಕೂ ಕೂಡ ವಿತೌಟ್ ಸಾಫ್ಟ್ವೇರ್ ನಾವು ಬೇರೆದನ್ನ ಏನು ನೋಡೋದಕ್ಕೆ ಆಗ್ಲಿ ಆಯ್ತು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಸಪೋರ್ಟಿಂಗ್ ಸಾಫ್ಟ್ವೇರ್ ನಮಗೆ ಬೇಕೇ ಬೇಕು. ಗೊತ್ತಾಗ್ತಿದ್ಯಾ? ಎಸ್ ಸರ್. ಓಕೆ. ಕಂಪ್ಯೂಟರ್ ಸದ್ಯಕ್ಕೆ ಇವತ್ತು ಕಂಪ್ಯೂಟರ್ ಅಂದ್ರೆ ಏನು, ಎಲೆಕ್ಟ್ರಾನಿಕ್ ಡಿವೈಸ್ ಕಂಡಿರುವಂತವ್ರು ಚಾರ್ಲ್ಸ್ ಬ್ಯಾಬೇಜ್ ಅನ್ನೊಂದು ಕಲ್ತ್ಕೊಂಡ್ವಿ. ಜೊತೆಗೆ ಒಂದು ಕಂಪ್ಯೂಟರ್ ಆಗಬೇಕಾದ್ರೆ ಏನೇನ್ ಬೇಕು, ಹಾರ್ಡ್ವೇರ್ ಬೇಕು. ಹಾರ್ಡ್ವೇರ್ ಒಂದೇ ಇದ್ರೆ ಸಾಲದು, ಜೊತೆಗೆ ಸಾಫ್ಟ್ವೇರ್ ಕೂಡ ಅವಶ್ಯಕತೆ ಇದೆ ಅಲ್ವಾ? ಈ ಸಾಫ್ಟ್ವೇರ್ ಇರುವಂತ ಅವಶ್ಯಕತೆ ಇರುವಂತದನ್ನ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲ್ಲಿ ಅಂದ್ರೆ ಹಾರ್ಡ್ವೇರ್ ತಕ್ಕಂಗೆ ಸಾಫ್ಟ್ವೇರ್ ಕೂಡ ಚೇಂಜಸ್ ಆಗುತ್ತೆ. ಮ್ಯಾಕ್ದು ಹಾರ್ಡ್ವೇರೇ ಬೇರೆ, ಸಾಫ್ಟ್ವೇರೇ ಬೇರೆ. ಒಂದೇ ನಿಮಿಷ ಶೇರಿಂಗ್ ಸ್ಟಾಪ್ ಮಾಡಿ ಮತ್ತೆ ಹೊಸದಾಗಿ ಶೇರಿಂಗ್ ಕೊಡ್ತೀನಿ. ನೆಕ್ಸ್ಟ್ ನಮಗೆ ತೋರಿಸ್ತಾ ಇಲ್ಲ. ಓಕೆ, ಬಂತೀಗ. ಕಾಣಿಸಿದಿಲ್ವಾ? ಎಸ್ ಸರ್. ನೋಡಿ ಇಲ್ಲಿ ಹಾಗೆ ಇದೆ. ಸಾಫ್ಟ್ವೇರ್ ಅಂದ್ರೆ ಇಲ್ಲಿ ಡೆಫಿನೇಷನ್ಸ್ ಕೂಡ ಇದೆ ನಿಮ್ಗೆ. ನಿಮ್ಮ ಲಾಗಿನ್ಸ್ ಮೋಸ್ಟ್ಲಿ ಮಂಡೇ ಬರುತ್ತೆ ಅನ್ಕೊಳ್ತೀನಿ. ಆಲ್ರೆಡಿ ನಿನಗೆ ಬಂದಿರ್ಬೋದು, ಒಬ್ಬರಿಗೆ ಬಂದಿದೆ. ID ಕಾರ್ಡ್ ಯಾರು ಬಂದಿದೆ ಅವ್ರ ಮಾತ್ರ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ MS ವರ್ಡ್ ಇರ್ಬೋದು, ಆಂಟಿವೈರಸ್ ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ನಾವು OS ಅನ್ನೋದೇನು, ಸಿಸ್ಟಮ್ ಸಾಫ್ಟ್ವೇರ್ಸ್. ನೆನ್ಪಿಟ್ಕೊಳ್ಳಿ, OS ಇಟ್ ಈಸ್ ದ ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಅಂತ ಯಾಕೆ ಕರಿತೀವಿ ಅಂದ್ರೆ, ಸಪೋರ್ಟಿಂಗು ಸಿಸ್ಟಮ್ಗೆ, ಕಂಪ್ಯೂಟರ್ನ ಆನ್ ಆಗ್ಬೇಕಾದ್ರೆ ಸಾಫ್ಟ್ವೇರ್ ಬೇಕು, ಸಿಸ್ಟಮ್ಗೆ ಸಪೋರ್ಟಿಂಗ್ ಆಗುವಂಥದ್ದು. ಹಾಗಾಗಿ ಅದನ್ನ ಆಪರೇಟಿಂಗ್ ಸಿಸ್ಟಮ್ಸ್ ನ OS ನ ಸಿಸ್ಟಮ್ ಸಾಫ್ಟ್ವೇರು. ಸಿಸ್ಟಮ್ ಸಾಫ್ಟ್ವೇರ್ ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಅಪ್ಲಿಕೇಶನ್ ಸಾಫ್ಟ್ವೇರ್. ಈ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್ ನಾವು ಇದನ್ನ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಅಂತ ಕರಿಬಹುದು, ಮೂರನೇ ವ್ಯಕ್ತಿ ಅಂತ ಕರಿಬಹುದು. ಯಾಕೆ ಮೂರನೇ ವ್ಯಕ್ತಿ ಅಂತ ಯಾರು ಕರಿತೀವಿ ಗೊತ್ತಿದ್ಯಾ? ನೀನು ಮೂರನೇ, ನಮ್ಮ ಗ್ರೂಪ್ ಒಂದಿರುತ್ತೆ, ನಮ್ಮ ಫ್ಯಾಮಿಲಿ ಇರುತ್ತೆ, ನೀನು ಬಂದು ನೀನ್ ಯಾಕೆ ಮಾತಾಡ್ತೀನಿ, ನಮ್ಮ ಫ್ಯಾಮಿಲಿ ನಮ್ಮ ಇಷ್ಟ, ನೀನ್ ಯಾರು ಮೂರನೇ ವ್ಯಕ್ತಿ ನನ್ನ ಫ್ಯಾಮಿಲಿ ಬಂದು ಜಾಯ್ನ್ ಆಗೋಕೆ ಅಂತ ಹೇಳ್ತಾರೆ.
ಹ್ಮ್ ಬಟ್ ಇಲ್ಲಿ ಆ ತರ ಇದು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂತ ಕೂಡ ಕರೀತಾರೆ. ಯಾವ್ದನ್ನ? ಅಪ್ಲಿಕೇಶನ್ ಸಾಫ್ಟ್ವೇರ್. ಕ್ಲಿಯರಾ? Yes, sir. ಏನ್ ಸರ್ ಸಾಫ್ಟ್ವೇರ್ನ ಏನಪ್ಪ? ಅಪ್ಲಿಕೇಶನ್ ಸಾಫ್ಟ್ವೇರ್ ನ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂತ ಕೂಡ ಕರಿಬಹುದು. ಎಸ್ ಸರ್. ಯಾಕೆ ಫಸ್ಟ್ ಈಗ ಏನ್ ಬೇಕು? ಹಾರ್ಡ್ವೇರಾ? ಒಂದು ಕಂಪ್ಯೂಟರ್ Yes, ರೆಡಿ sir. ಆಗ್ಬೇಕಾದ್ರೆ ಫಸ್ಟ್ ಸ್ಟೆಪ್ಸ್ ಏನು? ಹಾರ್ಡ್ವೇರ್, Hardware. Second, software. ಆಮೇಲೆ ಸಾಫ್ಟ್ವೇರ್, Application. ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಆಮೇಲೆ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಟೋಟಲ್ ಈಗ 3 ಆಯ್ತು. ಹ್ಮ್ ಫಸ್ಟ್ ಹಾರ್ಡ್ವೇರ್, ಹಾರ್ಡ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಸಾಫ್ಟ್ವೇರ್, ಸಿಸ್ಟಮ್ ಅಪ್ಲಿಕೇಶನ್ ಸಾಫ್ಟ್ವೇರ್, ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಇವು 3 ಇದ್ರೆ ಮಾತ್ರ ನಾವು ಸಿಸ್ಟಮ್ಸ್ ಅಲ್ಲಿ ವರ್ಕ್ ಮಾಡಕ್ ಸಾಧ್ಯ. ಓಕೆ, ಈ ಕಂಪ್ಯೂಟರ್ ತಗೊಂಡ್ಬಂದ್ಬಿಟ್ವಿ, ಹಾರ್ಡ್ವೇರ್ ಆಯ್ತು, ಸಿಸ್ಟಮ್ ಸಾಫ್ಟ್ವೇರ್ ಕೂಡ ಹಾಕ್ಬಿಟ್ಟಿದೀವಿ. ಅಷ್ಟಿದ್ರೆ ಸಾಕ? ನಾವು ಬೇರೆ ವರ್ಕ್ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗುತ್ತಾ? ಇಲ್ಲ ಸರ್. ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗಲೂ ಅಷ್ಟೇ, ಈಗ ಝೂಮ್ ಅನ್ನೋಂಥದ್ದು ಏನಿದು? ಯಾವ ಸಾಫ್ಟ್ವೇರ್ ಇದು? ನೋಡೋಣ ಹೇಳಿ ಎಕ್ಸಾಂಪಲ್. ಝೂಮ್ ಅನ್ನೋಂಥದ್ದು ಸಿಸ್ಟಮ್ ಸಾಫ್ಟ್ವೇರಾ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರಾ? ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್. ಯಾಕೆ? ಯಾಕಂದ್ರೆ ಇದು ಒಂದು ಫೈಲ್ ಸರ್ ಓಪನ್ ಆಗಿರೋದು. ಅಂದ್ರೆ ಆಲ್ರೆಡಿ OS ನ ಜೊತೆಗೆ OS ಆದ್ಮೇಲೆ ನಾವೇನ್ ಮಾಡಿದೀವಿ? ಫಸ್ಟ್ ಏನಾಯ್ತು? ನಾವು ಈಗ ಝೂಮ್ ಮೀಟಿಂಗ್ ನ ಆನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಫಸ್ಟ್ ಕಂಪ್ಯೂಟರ್ಸ್ ಆನ್ ಮಾಡ್ತೀವಿ. ಹಾರ್ಡ್ವೇರ್ ನ ಪ್ರೆಸ್ ಮಾಡಿದಾಗ ಏನಾಗುತ್ತೆ? ಕನೆಕ್ಟ್ ಹಾಕಿದ್ಮೇಲೆ OS ಅಪ್ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ಸ್ ಅಪ್ ಆದ್ಮೇಲೆ ಸಿಸ್ಟಮ್ ಸಾಫ್ಟ್ವೇರ್ ನ ಏನ್ ಮಾಡ್ತೀವಿ? ಆನ್ ಮಾಡ್ತೀವಿ. ಹಾಗಾಗಿ ಇದನ್ನ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿಬಹುದು, ಅಥವಾ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ಅಂತ ಕೂಡ ಕರಿತೀವಿ ಅಲ್ವಾ? ಓಕೆ, ಕ್ಲಿಯರಾ? ಓಕೆ, ಕಂಪ್ಯೂಟರ್ ಹೇಗೆ ವರ್ಕ್ ಆಗುತ್ತೆ? ಕಂಪ್ಯೂಟರ್ ವರ್ಕ್ ಯಾವ ರೀತಿ ಆಗ್ಬೋದು? ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್. ಪಾಯಿಂಟ್ ಮಾಡ್ಕೊಳ್ಳಿ. ಇವು 4 ಸ್ಟೆಪ್ಸ್ ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕಲಿ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಇನ್ಪುಟ್, ಮೋಸ್ಟ್ ಸ್ಕ್ರೀನ್ ಕಾಣಿಸಿದೆ ಅಂತ. ಎಸ್ ಸರ್. ಇನ್ಪುಟ್ ಇದೆ, ಮತ್ತೆ ಪ್ರೊಸೆಸಿಂಗ್ ಇದೆ, ಔಟ್ಪುಟ್ ಇದೆ, ಮತ್ತೆ ಸ್ಟೋರೇಜ್. ಫಾರ್ ಎಕ್ಸಾಂಪಲ್ ಇದು ನಾನು ಯಾವ ರೀತಿ ಕೊಡ್ಬೋದು? ಇನ್ಪುಟ್ ಅಂದ್ರೇನು? ಈಗ ರಾಗಿ ತಗೊಂಡೋಗೋಣ. ರಾಗಿ ಇದೆ, ಮುದ್ದೆ ಮಾಡಕ್ ಬೇಕಲ್ವಾ? ರಾಗಿ ಡೈರೆಕ್ಟ್ ಅಲ್ಲಿ ಹಾಗೆ ರಾಗಿ ಮುದ್ದೆ ಮಾಡ್ತೀವಾ? ಏನ್ ಮಾಡ್ಬೇಕಾದ್ರೆ ರಾಗಿನ ಗೊತ್ತಿದ್ಯಾ? ಕ್ಲೀನ್ ಮಾಡಿ ರಾಗಿನ ಏನ್ ಮಾಡ್ತೀವಿ? ಕ್ಲೀನ್ ಮಾಡಿ ಏನ್ ಮಾಡ್ತೀವಿ? ಅದನ್ನ ಮಚ್ಚಿನಲ್ಲಿ ಹಾಕಿ ಅದಕ್ಕೆ ಮಿಲ್ಗೆ ಹಾಕ್ತೀವಲ್ವಾ? ಓಕೆ, ಇನ್ಪುಟ್ ಯಾವುದು? ರಾಗಿ ನಾವು ತಗೊಳ್ಳೋದು ಇನ್ಪುಟ್. ಇನ್ಪುಟ್ ಯಾವ್ದೀಗ? ನಾವು ಏನ್ ಮಾಡ್ತೀವಿ? ರಾಗಿನ ತಗೊಳ್ತೀವಿ. ರಾಗಿನ ತಗೊಂಡಿದ್ದಾದ್ಮೇಲೆ ಏನ್ ಮಾಡ್ತೀವಿ? ಅದನ್ನ ತಗೊಂಡೋಗಿ ಎಲ್ಲಿಗೆ? ಮಿಲ್ಗೆ ಹಾಕ್ತೀವಿ ಅಲ್ವಾ? ಮಿಲ್ಗೆ ಹಾಕಿದ ತಕ್ಷಣ ಏನಾಗುತ್ತೆ? ಅದು ಕ್ಲೀನಿಂಗ್ ಮಾಡಿ ಪ್ರೋಸೆಸ್ ಆಗುತ್ತೆ. ಅದು ಕರೆಕ್ಟಾ? ಪ್ರೋಸೆಸಿಂಗ್ ಆಗುತ್ತೆ ಅಲ್ಲಿ. ಏನ್ ಪ್ರೋಸೆಸಿಂಗ್ ಆಗುತ್ತೆ? ರಾಗಿ ಕಾಳಲ್ಲಿ ಇದ್ದಿದ್ದೆಲ್ಲ ಏನಾಗುತ್ತೆ? ಆಟೋಮೆಟಿಕ್ ಕ್ಲೀನ್ ಆಗಿ ಹಸಿಟ್ ಆಗುತ್ತಲ್ವಾ? ರುಬ್ಬುತ್ತೆ. ಆ ರುಬ್ಬುವಂತದ್ದು ಏನ್ ಕೇಳ್ತೀವಿ? ಕೆಲಸ ಆಗ್ತಿದ್ಯಲ್ವಾ? ಆ ಕೆಲಸ ಆಗುವಂತದ್ದೇ ಪ್ರೋಸೆಸ್. ಆ ಪ್ರೋಸೆಸ್ ಆದ್ಮೇಲೆ ಏನಾಗುತ್ತೆ? ಹಸಿಟ್ ಎಲ್ಲ ಅಂದ್ರೆ ರುಬ್ಬಿದಾದ್ಮೇಲೆ ಅದು ಆಚೆ ಕಡೆ ಬರುತ್ತಾ? ಆಚೆ ಕಡೆ ಬರುವಂತದ್ನ ಔಟ್ಪುಟ್. ಮತ್ತೆ ಅದನ್ನೇನ್ ಮಾಡ್ತೀವಿ? ಏನ್ ಮಾಡ್ತೀವಿ? ಸ್ಟೋರ್ ಮಾಡ್ಕೊಳ್ತೀವ. ಸೇಮ್ ಪ್ರೋಸೆಸ್ ಕಂಪ್ಯೂಟರ್ ಅಲ್ಲೂ ಕೂಡ. ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಅಂಡ್ ಸ್ಟೋರೇಜ್. ನಾವು ರಾಗಿನ ನಿಮಗೆ ಯಾವ ರೀತಿ ರಾಗಿನ ಉದಾಹರಣೆ ಕೊಟ್ಟೆ, ಅದೇ ರೀತಿ ಇಲ್ಲಿ ಡೇಟಾವನ್ನ ಏನ್ ಮಾಡುತ್ತೆ? ಕೊಡುವಂತ ಇನ್ಸ್ಟ್ರಕ್ಷನ್ ಡೇಟಾವನ್ನ ಕಂಪ್ಯೂಟರ್ಸ್ ಮಾಡುತ್ತೆ, ತಗೊಳುತ್ತೆ.
ನೀವೇನೇ ಕೊಡಿ, ಟೈಪಿಂಗ್ ಆಗಿರ್ಬೋದು ಅಥವಾ ಕ್ಯಾಲ್ಕುಲೇಷನ್ ಇರ್ಬೋದು, ಏನೇ ಮಾಡಿದ್ರು ಕೂಡ ಏನಾಗುತ್ತೆ, ಅದು ಇನ್ಪುಟ್ ಆಗಿರುತ್ತೆ. ಕಂಪ್ಯೂಟರ್ಗೆ ನಾವು ಕೆಲಸವನ್ನು ಏನೇ ಮಾಡ್ಬೇಕು ಅಂದ್ಬಿಟ್ಟು ಒಳಗಡೆ ಕಳಿಸ್ತೀವಿ. ಅದು ಕಳಿಸುವಂಥದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಪ್ರೋಸೆಸಿಂಗ್ ಕಳಿಸುತ್ತೆ. ಆ ಪ್ರೋಸೆಸಿಂಗ್ ನ CPU ಒಳಗೆ ಪ್ರೋಸೆಸಿಂಗ್ ಆಗುವಂಥದ್ದು ಸೆಂಟ್ರಲ್ ಪ್ರೋಸೆಸಿಂಗ್ ಯೂನಿಟ್ ಅಂತ ಕರಿತೀವಿ. ಅಲ್ಲಿ ಪ್ರೋಸೆಸ್ ಆಗುತ್ತೆ. ರಾಗಿ ಮಿಷಿನ್ ಹಾಕಿದಾಗ ಒಳಗಡೆ ಯಾವ್ದು ರಾಗಿ ಮಿಷಿನ್ ಅಲ್ಲಿ ತಾನೇ ಪ್ರೋಸೆಸ್ ಆಗೋದು. ಅದೇ ತರ ಇಲ್ಲಿ ಡೇಟಾವನ್ನ ಕಲೆಕ್ಟ್ ಮಾಡಿರುವಂತದ್ದು ಏನಾಗುತ್ತೆ, ಆಟೋಮೆಟಿಕಲಿ ತಗೊಂಡು ಅದು ಕಂಪ್ಯೂಟರ್ಗೆ ಒಳಗಡೆ ಹೋಗಿ ಯಾವ ವರ್ಕ್ ಏನಾಗ್ಬೇಕು ಅನ್ನೋದನ್ನ ಪ್ರೋಸೆಸಿಂಗ್ ಆಗುತ್ತೆ. ಅದಾದ್ಮೇಲೆ ಆ ಪ್ರೋಸೆಸ್ ಯಾವ ಸ್ಟೆಪ್ಸ್ ಗೆಲ್ಲೆಲ್ಲಿ ಹೋಗ್ಬೇಕು ಅಂತ ಕೊಟ್ಟಿದ್ದಾದ್ಮೇಲೆ ಅದನ್ನ ತಗೊಂಡು ಏನ ಮಾಡುತ್ತೆ, ನಮಗೆ ಎಕ್ಸಾಕ್ಟ್ ನಮಗೆ ಸ್ಕ್ರೀನ್ ಮೇಲೆ ತೋರಿಸುತ್ತೆ. ಇದು ಔಟ್ಪುಟ್. ಈ ಔಟ್ಪುಟ್ ಸ್ಕ್ರೀನ್ ಮೇಲೆ ತೋರಿಸುವಂತದ್ದನ್ನ ನಮಗ್ ಬೇಕು. ಏನ್ ಮಾಡ್ತೀರಾ ಅದನ್ನ? ನಿಮ್ಗೆ ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಅದ್ ನೋಡ್ಕೊಳಕ್ ಬೇಕು ಅಂದ್ರೆ ಸ್ಟೋರೇಜ್ ಮಾಡ್ಕೊಳ್ತೀರಾ, ಸ್ಕ್ರೀನ್ ಶಾಟ್ ಇಟ್ಕೊಳ್ತೀರಾ ಅಲ್ವಾ? ಸ್ಕ್ರೀನ್ ಶಾಟ್ ಇಟ್ಕೊಂಡು ಶೇರ್ ಮಾಡ್ಕೊಳ್ತೀವಿ, ಸೇವ್ ಮಾಡ್ಕೊಳ್ತೀವಿ. ಅದು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಏನ್ ಮಾಡ್ಬೋದು, ನೋಡ್ಬೋದು. ಓಕೆ, ವರ್ಕ್ ಆಗುವಂತ ರೀತಿ ಫಸ್ಟ್ ಏನ್ ಬೇಕು, ಇನ್ಪುಟ್, ಅದಾದ್ಮೇಲೆ ಪ್ರೋಸೆಸಿಂಗ್, ಔಟ್ಪುಟ್, ಸ್ಟೋರೇಜ್. ಇಷ್ಟು ನೆನ್ಪಿಟ್ಕೊಂಡು ಸಾಕು. ವರ್ಕ್ ಆಗೋ ರೀತಿ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್. ಓಕೆ, ಈಗ ರಾಗಿ ಅಂತ ಹೋಗ್ತೀನಿ, ಅದೇ ಒಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ರಾಗಿ ಮಿಷಿನ್ಗೆ ಹೋಗ್ತೀವಿ. ರಾಗಿ ಮಿಷಿನ್ಗೆ ಹೋದಾಗ ಜಸ್ಟ್ ಯಾವ್ದಾದ್ರು ಕೆಲವೊಂದ್ ಕಡೆ ಸೆಟಪ್ ಮಾಡಿರ್ತಾರೆ, ಅಂದ್ರೆ ಒಂದ್ ಕಡೆ ಹಾಕ್ಬಿಟ್ರೆ ಸಾಕು, ಅದೇ ಕ್ಲೀನಿಂಗ್ ಮಾಡಿ ಏನಾಗುತ್ತೆ, ಅದೇ ಮತ್ತೆ ರಾಗಿ ಮತ್ತೆ ಇನ್ನೊಂದು ಸ್ಟೆಪ್ಸ್ಗೆ ಹೋಗಿ ಅಸಿಟ್ ಆಗಿ ಬರುತ್ತೆ. ಇನ್ನು ಕೆಲವೊಂದು ಏನ್ ಮಾಡ್ತಾರೆ, ರಾಗಿ ಹಾಕಿದಾದ್ಮೇಲೆ ಮಾಡುತ್ತೆ, ಕ್ಲೀನಿಂಗ್ ಮಾಡುತ್ತೆ. ಕ್ಲೀನಿಂಗ್ ಮಾಡ್ಕೊಂಡು ಅದನ್ನ ಮತ್ತೆ ಸ್ಟೋರೇಜ್ ಮಾಡ್ಕೊಳ್ಬೇಕು. ಸ್ಟೋರೇಜ್ ಮಾಡಿದಾಗಿರೋದು ಮತ್ತೆ ತಗೊಂಡೋಗಿ ಬೇರೆ ಮಿಷಿನ್ ಹಾಕ್ಬೇಕು. ಕರೆಕ್ಟಾ? ಈ ಸ್ಟೆಪ್ಸ್ ಇದೆ ಅಲ್ವಾ? ಈ ಸ್ಟೆಪ್ಸ್ ಇರ್ಬೇಕಾದ್ರೆ ಇಲ್ಲಿ ಈಗ ರಾಗಿ ಮಿಷಿನ್ ಅಂತ ಕರೆದ ತಕ್ಷಣ, ರಾಗಿ ಮಿಷಿನ್ ಅಂತಂದ್ರೆ ಟೋಟಲ್ ಏನು ಅದರ ನಮ್ಮ ಕಾನ್ಸೆಪ್ಟ್ ಬರುವಂತದ್ದು ಅಸಿಟ್ ಮಾಡುವಂಥದ್ದು ಅಲ್ವಾ? ಅಸಿಟ್ ಮಾಡುವಂಥದ್ದು. ಓಕೆ, 10 ಮಿನಿಟ್ಸ್, 10 ನಿಮಿಷ ಮಾತ್ರ ಇದೆ, 10 ನಿಮಿಷಕ್ಕೆ ಹಾಕಿದೆ. ಓಕೆ, 10 ನಿಮಿಷ ಇವತ್ತು ಕ್ಲಾಸ್ ಎಷ್ಟಿಗೆ ಮುಗಿಸೋಣ. 10 ಮಿನಿಟ್ಸ್ ಇರುತ್ತೆ. ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ನ ಕೊಡ್ತೀನಿ. ಓಕೆ, ಟೈಪ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಸೇಮ್. ಅಲ್ಲಿ ನಮ್ಗೆ ಟೋಟಲಿ ರಾಗಿ ಮಿಷಿನ್ ಅಂತ ಬಂದಾಗ ಅಲ್ಲಿ ನಮ್ಮ ಕಾನ್ಸೆಪ್ಟ್ ಏನು, ಮಿಷಿನ್ ಅಸಿಟ್ ಬರಬೇಕು. ಅಲ್ಲಿ ಪ್ರೋಸೆಸಿಂಗ್ ಏನೇನು ಆಗುತ್ತೆ. ಈಗ ಮಾಟೋ ಮಿಷಿನ್ ಅಂತ ಕರಿತೀವ, ಕ್ಲೀನಿಂಗ್ ಮಿಷಿನ್ ಅಂತ ಕರಿತೀವಿ, ಒಂದು ಕರಿತೀವಿ. ಮತ್ತೆ ಇನ್ನೊಂದಕ್ಕೆ ರುಬ್ಬೋ ಮಿಷಿನ್ ಅಂತ ಕರಿತೀವ, ಅಸಿಟ್ ಮಾಡುವಂತ ಮಿಷಿನ್ ಅಂತ ಕರಿತೀವಿ. 2 ತರ ಇದೆ. ಅಲ್ಲೂ ಕೂಡ 2 ಟೈಪ್ಸ್ ಇದೆ. ಇಲ್ಲೂ ಕೂಡ ಅಂದ್ರೆ ವರ್ಕ್ ಆಗುವಂತದ್ದು ಸೇಮ್ ಒಂದೇ, ಅಂದ್ರೆ ನೇಮಿಂಗ್ ಕರೆಯೋದು ಕಂಪ್ಯೂಟರ್ಸ್ ಅನ್ನ, ಸಾರಿ ಏನು, ರಾಗಿ ಮಿಷಿನ್ ಅಂತ ಕರಿತೀವಿ, ಮಿಲ್ ಅಂತ ಕರಿತೀವಿ. ಅದ್ರ ಒಳಗಡೆ ಬೇರೆ ಬೇರೆ ಟೈಪ್ಸ್ ಇರಬಹುದು. ಅದೇ ತರ ಕಂಪ್ಯೂಟರ್ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಇದೆ. ಒಂದು ಸೂಪರ್ ಕಂಪ್ಯೂಟರ್ಸ್ ಅಂತ ಕರಿತೀವಿ, ಇನ್ನೊಂದು ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಅಂತ ಕರಿತೀವಿ, ಮತ್ತೆ ಮೈಕ್ರೋ ಕಂಪ್ಯೂಟರ್ ಅಂತ ಒಂದಿದೆ, ಮತ್ತೆ ಪರ್ಸನಲ್ ಕಂಪ್ಯೂಟರ್ ಅಂತ ಒಂದಿದೆ, ಮತ್ತೆ ಸ್ಮಾರ್ಟ್ ಫೋನ್ ಅಂಡ್ ಟೇಬಲ್ ಅಂತ ಒಂದಿದೆ. ಟೋಟಲಿ ಇಷ್ಟು ಟೈಪ್ಸ್ ಅಲ್ಲಿ ಇದೆ. ಬಟ್ ಇಲ್ಲಿ ವರ್ಕ್ ಆಗುವಂಥದ್ದು ಅಂದ್ರೆ ನೇಮ್ ಎಲ್ಲ ಕಂಪ್ಯೂಟರ್ಸ್. ಕಂಪ್ಯೂಟರ್ಸ್ ಆದ್ರೂ ಕೂಡ 5 ತರ ಕಂಪ್ಯೂಟರ್ಸ್ ನ ಯಾಕೆ ಡಿವೈಡ್ ಮಾಡಿದ್ರು? ಕಂಪ್ಯೂಟರ್ಸ್ ಎಲ್ಲ ಕೂಡ ಕಂಪ್ಯೂಟರ್ಸ್ಗೆ, ಬಟ್ ನೇಮ್ ಬೇರೆ 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 ಕೊಟ್ರು. ಯಾಕೆ ಬೇರೆ ಬೇರೆ ಕೊಟ್ರು? ಸೂಪರ್ ಅಂದ್ರೆ ಏನು? ಡಿಫ್ರೆಂಟ್ ಸೂಪರ್ ಕಂಪ್ಯೂಟರ್ ಮಾಡ್ತಾರೆ ಸರ್. ಸೂಪರ್ ಕಂಪ್ಯೂಟರ್ ಅದ್ರ ಪ್ರಕಾರ ಹಾಗೆ ಇದೆ. ಸೂಪರ್ ಕಂಪ್ಯೂಟರ್ ಅಂದ್ರೆ ಇದು ಪವರ್ಫುಲ್ ಕಂಪ್ಯೂಟರ್ಸ್ ಕೂಡ ಇಲ್ಲಿ ಏನೇ ಕೂಡ ವರ್ಕ್ ಅನ್ನ ಕೊಟ್ಟಾಗ, ಪ್ರೋಸೆಸಿಂಗ್ ಅಥವಾ ಯಾವುದೇ ಒಂದು ಕೆಲಸವನ್ನ ಕೊಟ್ಟಾಗ, ಟಾಸ್ಕ್ ಕೊಟ್ಟರು ಕೂಡ ಏನಾಗುತ್ತೆ, ಕರೆಕ್ಟ್ ಆಗಿ ಆಟೋಮೆಟಿಕಲಿ ತುಂಬಾ ಸ್ಪೀಡ್ ಆಗಿ ವರ್ಕ್ ಆಗಿ ರಿಸರ್ಚ್ ಆಗುತ್ತೆ. ನಿಮಗೆ ನಾಳೆ ಬರಬೇಕಾದ್ರೆ
ಸೂಪರ್ ಕಂಪ್ಯೂಟರ್ನ ಎಲ್ಲಿ ಯೂಸ್ ಮಾಡ್ತಾರೆ ಸರ್ಚ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರಿತೀವಿ. ಇದು ಲಾರ್ಜ್ ಸ್ಕೇಲ್ ಪ್ರೊಸೆಸಿಂಗ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈ ಕಂಪ್ನಿಗಳಲ್ಲಿ ಯಾವುದು ಎಂಬ್ರಾಯ್ಡಿಂಗ್ ಮಿಷಿನ್ಸ್ ಇರುತ್ತೆ, ಅಥವಾ ಅದು ಸಣ್ಣದೇ ಆಯ್ತು. ಹೇಳ್ಬೇಕಾದ್ರೆ ಇನ್ನು ದೊಡ್ಡವಾದ ಒಂದು ಕಂಪ್ನಿಗಳಲ್ಲಿ ಇದು ಯೂಸ್ ಮಾಡಿ ಲಾರ್ಜ್ ಸ್ಕೇಲ್ ಅಥವಾ ಸರ್ವರ್ ಅಂತ ಹೇಳ್ಬೋದು. ಆ ಪ್ರೊಸೆಸಿಂಗ್ ನ ವರ್ಕ್ ಮಾಡ್ಬೇಕಾದ್ರೆ ಇದು ಗವರ್ಮೆಂಟ್ ಆಫೀಸ್ಗಳಲ್ಲಿ ಯೂಸ್ ಮಾಡುವಂಥದ್ದು. ಆಲ್ಮೋಸ್ಟ್ ಸಪೋರ್ಟಿಂಗ್ ಇರಬೇಕು. ಫ್ರೇಮ್ ಅಂತಂದ್ರೆ ಅದು ಸಪ್ರೇಟ್ ಆಗಿ ಒಂದೊಂದಾದಂತ ಕೆಲವು ಕೆಲಸಗಳನ್ನ ಮೂವ್ ಮಾಡಿ ಕೊಡ್ತಾರೆ. ಗವರ್ಮೆಂಟ್ ವರ್ಗ ಆಫೀಸ್ಗಳಲ್ಲಿ ಯೂಸಸ್ ಮಾಡ್ತಾರೆ. ಇದು ನಾರ್ಮಲ್ ಆಗಿ ಸಣ್ಣ ಪುಟ್ಟ ನಮ್ಮ ಮನೆಗಳಾಗಲಿ ಅಥವಾ ಸ್ಕೂಲ್ಗಳಲ್ಲಿ ಇದನ್ನ ಯೂಸಸ್ ಮಾಡೋದಿಲ್ಲ. ಮಿನಿ ಕಂಪ್ಯೂಟರ್ಸ್, ಇದು ಮಿನಿ ಕಂಪ್ಯೂಟರ್ಸ್ ಅಂದ್ರೆ ಸಣ್ಣ ಪುಟ್ಟ ಮೀಡಿಯಂ ಇರುವಂಥದ್ದು. ನಾವು ಕಂಪ್ಯೂಟರ್ ಯೂಸ್ ಮಾಡ್ಬೋದು, ನಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತೀವಿ, ಸ್ಕೂಲಲ್ಲಿ ಯೂಸಸ್ ಮಾಡ್ಬೋದು, ಮೇಲ್ ಕಳಿಸೋದಕ್ಕೆ, ಅಥವಾ ಸಣ್ಣ ಪುಟ್ಟ ಸ್ಕೂಲ್ ಡೇಟಾ ಎಂಟ್ರಿಗಳು ಮಾಡೋದಕ್ಕೆ, ಮತ್ತೆ ಬಿಸ್ನೆಸ್ ಟೈಪ್ ಅಲ್ಲೂ ಕೂಡ ಇದನ್ನ ಮಿನಿ ಕಂಪ್ಯೂಟರ್ನ ಬಳಸ್ಕೊಳ್ತೀವಿ ಸ್ಕೂಲು ಮತ್ತೆ ಸ್ಮಾಲ್ ಬಿಸ್ನೆಸ್ ಅಲ್ಲಿ. ಪರ್ಸನಲ್ ಕಂಪ್ಯೂಟರ್ ಆಕ್ಚುಲಿ ಓನ್ ಆಗಿ ಯೂಸ್ ಮಾಡುವಂಥದ್ದು. ಓಕೆ, ಈಗ ನಾವು ಅಥವಾ ನೀವು ಸಣ್ಣ ಪುಟ್ಟ ಒಂದೊಂದು ಕಂಪ್ಯೂಟರ್ ಇಸ್ಕೊಂಡು ಯೂಸ್ ಮಾಡ್ತೀವಿ. ಈ ತರ ಮಾಡ್ಬೇಕಾದ್ರೆ ಪಿ ಸಿ ಅಂತ ಕರಿತೀವಿ, ಅದನ್ನ ಸಿಸ್ಟಮ್ ಅಂತ ಕರೀತಾರೆ, ಪಿ ಸಿ ಅಂತ ಕರೀತಾರೆ. ಓಕೆ, ಇದೆಲ್ಲ ಮನೆಯಲ್ಲಿ ಯೂಸ್ ಮಾಡುವಂಥದ್ದು. ಮತ್ತೆ ಸ್ಮಾರ್ಟ್ ಫೋನ್ ಅಂಡ್ ಟ್ಯಾಬ್ಲೆಟ್ ಅಂತ ಇದೆ. ಆಲ್ಮೋಸ್ಟ್ ಗೊತ್ತಿದೆ, ಟ್ಯಾಬ್ಲೆಟ್ ನ ಇಲ್ಲಿ ಯೂಸ್ ಮಾಡ್ತೀವಿ. ಮತ್ತೆ ಸ್ಮಾರ್ಟ್ ಫೋನ್ಗಳು ಪ್ರತಿಯೊಂದು ಕೈಯಲ್ಲೂ ಕೂಡ ಇದೆ. ಈಗ ನೀವು ಕೂಡ ಯೂಸ್ ಮಾಡ್ತಿರೋದು ಸ್ಮಾರ್ಟ್ ಫೋನ್ಗಳೇ ಯೂಸಸ್ ಮಾಡ್ತಿದ್ದೀವಿ ಅಲ್ವಾ? ಇದು ಕೂಡ ಪವರ್ಫುಲ್ ಕಂಪ್ಯೂಟರ್. ಇದು ಕೂಡ ಸೇಮ್ ಕಂಪ್ಯೂಟರ್ ಅಲ್ಲಿ ಯಾವ ರೀತಿ ಇದೆ ಡಿಸೈನ್ ಮಾಡಿರುವಂತದ್ದು ಕೂಡ ನಾವು ಅದೇ ಟೈಪ್ ಅಲ್ಲೇ ಇದನ್ನ ಡಿಸೈನ್ ಮಾಡಿದ್ದಾರೆ, ಡೆವಲಪ್ ಮಾಡಿರುವಂತದ್ದು. ಯಾವುದು ಸ್ಮಾರ್ಟ್ ಫೋನ್ಗಳನ್ನ, ಟ್ಯಾಬ್ಲೆಟ್ ಕೂಡ ಅಷ್ಟೇ. ಇದು ಇಷ್ಟು ಯಾವುದು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನಾಗಿದೆ ಜಸ್ಟ್ ಒಂದು ರಿಪೀಟ್ ಮಾಡೋಣ. ರೆಕಾರ್ಡಿಂಗ್ ನ ಸ್ಟಾಪ್ ಮಾಡ್ತೀನಿ.